ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಯನ ಅಡುಗೆ. ನಾನು ನಿಮ್ಮ ನಯನ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಸೂಜಿ ಪೊಟ್ಯಾಟೊ ಕ್ರಿಸ್ಪಿ ಬಾಲ್ಸ್. ಸಂಜೆ ಈವ್ನಿಂಗ್ ಟೈಮ್ಗೆ ಸಖತ್ತಾಗಿರುವಂತಹ ರೆಸಿಪಿ. ವಾವ್, ನೋಡಿ ಎಷ್ಟು ಸಖತ್ತಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಇದೇ ರೀತಿಯಾಗಿ ನೀವು ಕೂಡ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿತ್ತು. ಈವ್ನಿಂಗ್ ಟೈಮ್ಗೆ ಚಳಿಗೆ ಬಿಸಿ ಬಿಸಿಯಾಗಿ ತಿಂತಿದ್ರೆ ಸಖತ್ತಾಗಿರುತ್ತೆ. ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದೇ ರೀತಿ ನೀವು ಮಾಡಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಹೇಗೆ ಮಾಡೋದು ಅಂತ ನೀಟಾಗಿ ತೋರಿಸಿದ್ದೀನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ರೆಸಿಪಿನ ನೋಡೋಣ. ನೋಡಿ, ನಾನು ಒಂದು 3 ಪೊಟ್ಯಾಟೋನ ಈ ರೀತಿಯಾಗಿ ಕಟ್ ಮಾಡಿ ಉಪ್ಪು ಹಾಕಿ ಬೇಯಿಸ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನೋಡಿ, ನಾನು 1 ಕಪ್ ಆಗೋಷ್ಟು ಸೂಜಿ ತೊಗೊಂಡಿದ್ದೀನಿ, ಮತ್ತು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪನ್ನು ತೊಗೊಂಡಿರೋವಂಥದ್ದು. ಇದನ್ನು ನಾನು 1 ಕಪ್ ಸೂಜಿಗೆ 2 ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಅದು ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸಿ ಕೊಡ್ತೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಬೆಂದಾದ್ಮೇಲೆ ಅದು ತೊಗೊಂಡಿರುವಂಥ ಚಿಲ್ಲಿ ಫ್ಲೇಕ್ಸ್, ಉಪ್ಪು, ಜೀರಿಗೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದು ತುಂಬ ಗಟ್ಟಿಯಾಗಿ ಬರಬೇಕು ಫ್ರೆಂಡ್ಸ್. ಅದೇ ರೀತಿಯಾಗಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಒಲೆ ಮೇಲೇ ಬೇಯಿಸ್ಕೊಂಡು ಒಂದು ಅರ್ಧ ಬೇಯುತ್ತೆ, ಅದು ಸಾಕು ಅಷ್ಟೇ. ಹಾಕ್ಕೊಂಡು ನೋಡಿ, ತಣ್ಣಗೆ ಆಗೋದಕ್ಕೆ ಬಿಟ್ಬಿಟ್ಟು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಗಟ್ಟಿ ಆಗಲಿ ರವೆ ಎಲ್ಲ, ಆವಾಗ ಮಾಡ್ಕೊಳ್ಳಿ. ನೋಡಿ, ತೊಗೊಂಡಿರೋ ಪೊಟ್ಯಾಟೋನ ನೀಟಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಉಪ್ಪು, 2 ಸ್ಪೂನ್ ಆಗುವಷ್ಟು ನಾನು ಕಾರ್ನ್ ಫ್ಲೋರನ್ನು ತೊಗೊಂಡು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ನೋಡಿ, ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಆದಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಸಣ್ಣಗೆ ಹಚ್ಚಿರುವಂಥದ್ದು, ಕೊತ್ತಂಬರಿ ಮತ್ತು ಕರಿಬೇವು, ಅದನ್ನು ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೋತೀನಿ. ಎಲ್ಲವೂ ನೀಟಾಗಿ ಉಪ್ಪು ಖಾರ ಬೆರೆಯೋ ರೀತಿ ಆ ರವೆದೆಲ್ಲ ನೀಟಾಗಿ ಅದು ಹಾರ್ಕೊಳ್ಳಿ. ಇದಕ್ಕೆ ಸೂಜಿ ರವೆ ಆದರೂ ತೊಗೋಬೋದು, ಇಲ್ಲ ಚಿರೋಟಿ ರವೆ ಯಾವುದಾದ್ರೂ ತೊಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೋಡಿ, ಈಗ ಗಟ್ಟಿಯಾಗಿ ಬಂದಿದೆ. ಈ ರೀತಿಯಾಗಿ ಇಟ್ಕೊಂಡ್ರೆ ಕೈಗೆ ಮುಂಡೆ ಬರೋ ರೀತಿಯಾಗಿ ಆಗಿದೆ ಅಲ್ವಾ? ಈ ರೀತಿಯಾಗಿ ಆಗಬೇಕು. ಈ ರೀತಿ ಗಟ್ಟಿಯಾಗಿ ಆದಾಗಲೇ ಕ್ರಿಸ್ಪಿ ಬಾಲ್ಸು ತುಂಬಾ ಚೆನ್ನಾಗಿ ಬರುವಂಥದ್ದು. ಎಣ್ಣೆಗೆ ಹಾಕಿ ಕರೆದಾಗ ನೋಡಿ, ನಾನು ಈ ರೀತಿಯಾಗಿ ಶೇಪ್ಸ್ನ ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಈ ರೀತಿಯಾಗಿ ನಾನು ಶೇಪ್ಸ್ನ ಮಾಡಿ ಇಟ್ಕೊಂಡಿರೋವಂಥದ್ದು. ಯಾವ ಶೇಪಿಗೆ ಬೇಕಾದರೂ ನಾವು ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಬಾಲ್ಸ್ ಥರನೂ ಮಾಡ್ಕೊಂಡಿದ್ದೀನಿ ಮತ್ತು ಉದ್ದಕ್ಕೂ ಮಾಡ್ಕೊಂಡಿದ್ದೀನಿ. ಇನ್ನೂ ಉದ್ದಕ್ಕೆ ಬೇಕು ಅನ್ನೋರು ಕೂಡ ಮಾಡ್ಕೋಬೋದು. ಇನ್ನು ಕಟ್ಲೆಟ್ ರೀತಿ ಶೇಪಲ್ಲಿ ಸರ್ಕಲ್ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋರು ಕೂಡ ಮಾಡಿಕೊಂಡು ನೋಡಿ, ಎಣ್ಣೆ ಕಾದಾದ್ಮೇಲೆ ಒಂದನ್ನೇ ನಾನು ಹೈ ಫ್ಲೇಮ್ ಇಟ್ಕೊಂಡೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಲೋ ಫ್ಲೇಮ್ ಇಟ್ಕೊಂಡು ಹಾಕೋಬಿಡಿ, ತಳಗೆ ಅಂಟ್ಕೊಬಿಡುತ್ತೆ ರವೆ ಹಾಕಿರೋದ್ರಿಂದ. ಅದಕ್ಕೋಸ್ಕರವಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಬಿಟ್ಬಿಡಿ. ಅದನ್ನು ತಿರ್ಗಿಸೋದಕ್ಕೆ ತಿರ್ಗಿಸ್ಕೋಬೇಡಿ. ಅದನ್ನು ಬಿಟ್ಬಿಡಿ 5 ನಿಮಿಷ ಆದಮೇಲೆ ಅದು ತಾನಾಗೆ ಮೇಲೆ ಬಂದಮೇಲೆ ಆವಾಗ ತಿರ್ಗಿಸ್ಕೊಳ್ಳಿ. ಆಗಾಗ ಅದನ್ನು ಸ್ಪೂನ್ ಇಟ್ಟು ನಾವು ತಿರ್ಗಿಸ್ಬೇಕಾದ್ರೆ ಅದು ಅಂಟ್ಕೊಂಡು ಮತ್ತು ಹಾಳಾಗಿಬಿಡುತ್ತೆ ಅದು. ಅದಕ್ಕೋಸ್ಕರವಾಗಿ ನೋಡಿ, ಈಗ ಚೆನ್ನಾಗಿ ಅದೇ ಬೆಂದ್ಕೊಂಡು ಅದು ತಾನಾಗೆ ಅದು ಮೇಲೆ ಬಂದಿದೆ ಎಲ್ಲ ಬಾಲ್ಸು, ಕ್ರಿಸ್ಪಿ ಬಾಲ್ಸ್ ಅಲ್ವಾ? ಅದೇ ರೀತಿಯಾಗಿ ನೋಡಿ, ಈಗ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಎಣ್ಣೆಯಲ್ಲಿ ಈ ರೀತಿಯಾಗಿ ನಮಗೆ ಸಖತ್ತಾಗಿರುವಂಥ ಸೂಜಿ ಪೊಟ್ಯಾಟೊ ಕ್ರಿಸ್ಪಿ ಬಾಲ್ಸು ರೆಡಿಯಾಗಿದೆ. ತಿನ್ನೋದಕ್ಕಂತೂ ಈವ್ನಿಂಗ್ ಟೈಮ್ಗೆ, ಸ್ನ್ಯಾಕ್ಸ್ಗೆ, ಚಳಿಗೆ ಖಾರವಾಗಿ ಸೂಪರಾಗಿರುತ್ತೆ. ವಾವ್, ನೋಡಿ ಫ್ರೆಂಡ್ಸ್, ಸೂಪರಾಗಿ ಆಗಿದೆ. ಇದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇದೇ ರೀತಿ ವಿಡಿಯೋಸ್ಗಾಗಿ ನಯನ ಅಡುಗೆ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಯನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ರೀತಿ ಲೈಕ್ ಅಂತೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ಗೆ. ಫ್ರೆಂಡ್ಸ್, ನೋಡಿ, ಇದು ತುಂಬಾ ಟೇಸ್ಟಿಯಾಗಿದೆ. ಸ್ವಲ್ಪ ಸಾಸ್ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಬಾಯ್.